ಒಂದ್ ಕಡೆ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಧರ್ಮ ದಂಗಲ್ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ದೇವಾಲಯ ಅಲ್ಲ ಅಂತ ಹೇಳಿದ್ದಾರೆ. ಹಿಂದೂಗಳದಲ್ಲದೆ ಇದ್ರೆ ಮತ್ಯಾರ್ದದು ಅಂತ ಪ್ರಶ್ನೆ ಮಾಡಿದ್ದಾರೆ. ಧೈರ್ಯ ಇದ್ರೆ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳ್ತೀರಾ? ರಾಜ್ಯ ಕಾಂಗ್ರೆಸ್ ಓಟಿನ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಇದು ಮುಂದುವರೆದ್ರೆ ಚಾಮುಂಡೇಶ್ವರಿ ಚಲೋ ಮಾಡ್ತೀವಿ ಹುಷಾರ್ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡಕ್ಕೆ ಅವಮಾನ ಮಾಡಿದಂತಹ ಬಾನು ಮುಷ್ತಾಕ್ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳಲ್ಲ ಅಂದ್ರೆ ಇದು ಯಾರದು? ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ದೀರ, ಆಲ್ರೆಡಿ ಆನ್ ರೆಕಾರ್ಡ್ ಹೇಳಿದ್ದೀರಾ, ಮತ್ತೆ ಸಮರ್ಥನೆ ಮಾಡಿದ್ದೀರ. ಅಲ್ಲ ಅಂದ್ರೆ ಯಾರದು? ನಿಮಗೆ ಧೈರ್ಯ ಇದ್ರೆ ಆ ಗಡಸು ಇದ್ರೆ ಯಾವ್ದಾದ್ರು ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನ ನೀವು ಮಾಡ್ತೀರಾ? ಆ ಧೈರ್ಯವನ್ನ ಮಾಡಿಲ್ಲ ಅಂದ್ರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಅಯ್ಯಪ್ಪ ದೇವಸ್ಥಾನ ಆಯ್ತು, ತಿರುಪತಿ ವೆಂಕಟ 7 ಕೊಂಡಲ ಹೋಗಿ 6 ಕೊಂಡಲ ಮಾಡಕ್ ಹೋಗಿದ್ರಿ, ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರಾ. ಈಗ ಅದಾದ್ಮೇಲೆ ಅದು ಮುಗೀತು ಅನ್ನಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ. ಇದು ಒಂದ್ ರೀತಿ ಹಿಂದೂಗಳನ್ನ ಕಡೆಗಣಿಸುವಂಥದ್ದು ಮಾಡಿ. ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಚುನಾವಣೆ ಬಂದಾಗ ಮಾಡಿ. ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ ಯಾವತ್ತು ಚುನಾವಣೆ ಅಂತ, ಅವಾಗ ಮಾಡಿ. ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪ ಸವರ್ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪ ಸವರ್ ಬಿಡ್ರಿ. ಕರ್ನಾಟಕದಲ್ಲಿರುವಂತ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಿಗೆ ಸವರ್ ಬಿಡಿ, ನಮ್ದೇನಿಲ್ಲ. ಇವಾಗೇನು ಇಲ್ಲಲ್ಲ. ಈಗ ಯಾಕೆ ಚಾಮುಂಡೇಶ್ವರಿಯನ್ನ ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂತೇಳಿ ಓಲೈಕೆ ಮಾಡುವಂತ, ಓಟಿನ ಓಲೈಕೆ ಮಾಡುವಂತ ಕೆಲಸವನ್ನ ಮಾಡ್ತೀರಾ? ಇದು ಖಂಡನೀಯ. ಈಗ ನಾಳೆ ನಾವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀರಿ. ಹಿಂದೂಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು. ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನ ಮತ್ತೆ ಹೇಳ್ತಾ ಹೋದ್ರೆ, ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಬಾನು ಮುಸ್ತಾಕ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಕನ್ನಡ ಮಾತೆಯನ್ನ ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ, ರಾಜರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ. ವಿಧಾನಸೌಧದ ಮುಂದೆ ಬೇರೆ 106 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸರ್ಕಾರನೇ ಮಾಡ್ತಾ ಇದೆ. ಅವರು ದೇವತೆ ಅಲ್ಲ. ಅವ್ರಿಗೆ ಅರ್ಶಿನ ಕುಂಕುಮ ಏನೋ ಬಣ್ಣ, ಫ್ಲಾಗ್ ಯಾವುದಿದೆ ಕನ್ನಡ ಧ್ವಜ, ಅದನ್ನ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಗ್ ಅನ್ನ, ಅರಿಶಿಣ ಮತ್ತು ಕುಂಕುಮದ ಫ್ಲಾಗ್ ಅನ್ನ ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಈ ಧ್ವಜವನ್ನ ಮಾನ್ಯ ಮಾಡಿ ಅಂತ. ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನ ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದರನ್ನ ತಪ್ಪಿಸ್ತಾ ಇದ್ದೀರಾ. ಕನ್ನಡ ಮಾತೆ ಭುವನೇಶ್ವರಿಯನ್ನ ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನ ಒಪ್ಕೊಳಲ್ಲ. ಇದನ್ನ ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದ್ರೆ ಚಾಮುಂಡೇಶ್ವರಿನ ನೀ ಹೆಂಗ್ ಒಪ್ಕೊಂತೀಯ ತಾಯಿ? ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದ್ಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು, ಚಾಮುಂಡೇಶ್ವರಿ ಹಿಂದೂಗಳದು. ನೀನು ಕನ್ನಡನೇ ಒಪ್ಕೊಳಲ್ಲ, ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಅರ್ಥದಲ್ಲಿ ನೀವು ಒಪ್ಕೊಂತೀರಾ? ಅಷ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ತಾಯಿ ಭುವನೇಶ್ವರಿ ಬಗ್ಗೆ ಆಡದಂತ ಮಾತುಗಳು ತಪ್ಪು, ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು. ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ. ಈ ಪದಗಳನ್ನ ಅವ್ರು ಹೇಳಬೇಕು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.